ಗಾಯ್ಸ್ ನಮ್ಮ ಬ್ಯಾಡ್ ಲಕ್. ಸೊ ಎಲ್ಲ ನನ್ನೇ ನೋಡ್ತಾರೆ. ಕೇಬಲ್ ಕಾರ್ ಆ್ಯನ್ಯುವಲ್ ಏನಕ್ಕೆ ಚಾಟ್ ಜಿಪಿಟಿಲಿ ಕೇಳಿದ್ದೆ, ಅದೇ ಎಡಿಟ್. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋದು ವರ್ಕಲ್ಲ ಬಂದು. ಯಾಕಾದರೂ ಬಂದ್ವಿ ಅನ್ಸ್ಬಿಡೈತೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇದು ಡೇ 2 ಆಫ್ ವರ್ಕಲ್ಲ. ಇದು ಡೇ 2 ಮತ್ತು ಡೇ 3ನ ಇಲ್ಲೇ ಕೊಲಾಜ್ ಮಾಡಿ ಹಾಕಿದ್ದೀನಿ. ನಾವು ಅರ್ಲಿ ಮಾರ್ನಿಂಗ್ಗೆ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಬೋಟಿಂಗ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ 7:30 ಸ್ಲಾಟ್ ಇದ್ದಿದ್ದು. ಇದು ಒಂದು 14 ಕಿಲೋಮೀಟರ್ಸ್ ದೂರ ಆಯಿತು ನಮ್ಮ ಸ್ಟೇಯಿಂದ. ಸೊ ಅರೌಂಡ್ 45 ಮಿನಿಟ್ಸ್ ಬೇಕಾಗಿತ್ತು ನಮಗೆ ಅಲ್ಲಿ ರೀಚ್ ಆಗೋದಕ್ಕೆ. ಸ್ವಲ್ಪ ಲೇಟ್ ಆಗಿತ್ತು, ನಮಗೆ 7:30 ಸ್ಲಾಟ್ ಕೊಟ್ಟಿದ್ದು. ನಮಗೆ ಈ ಬೋಟಿಂಗ್ನ ಬುಕ್ ಮಾಡಿಕೊಟ್ಟಿದ್ದು ನಮ್ಮ ರೆಸಾರ್ಟ್ ಅವರೇ. ಸೊ ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳಿ ಅವ್ರ ಕೈಲೇ ಬುಕ್ ಮಾಡಿಸಿದ್ವಿ. ಆಲ್ಮೋಸ್ಟು ಇದಕ್ಕೆ ನಮಗೆ 2 ಪರ್ಸನಿಂದ 1800 ಚಾರ್ಜ್ ಮಾಡಿದ್ರು. ಸೊ ಅಲ್ಲಿ ಮಿನಿಮಮ್ 5 ಪೀಪಲ್ ಇದ್ದರೆ 1800, ಇಲ್ಲ ಇಬ್ಬರಿದ್ರು 1800. ಸೊ ನಾವು ಯಾರೂ ಬೇಡ, ನಾವು ಇಬ್ಬರೇ ಹೋಗೋಣ ಅಂತ ಹೇಳಿ 1800 ಕೊಟ್ಟು ಬುಕ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಹೋದರೆ ಇಬ್ಬರೇನಾದರೂ ಹೋದರೆ ಇಬ್ಬರೇ ಬುಕ್ ಮಾಡಿಕೊಡಿ, ಬಿಕಾಸ್ ಕಮ್ಮಿ ಆಗುತ್ತೆ ಅಂತೆಲ್ಲ ನೋಡಿಬಿಡಿ. ಅಲ್ಲ ಹೋದರೆ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ, ಫೋಟೋಸ್ ಎಲ್ಲ ಚೆನ್ನಾಗಿ ತಗೊಡ್ತಾರೆ, ವೀಡಿಯೋಸ್ ಮಾಡ್ಕೊಬೋದು. ಸೊ ನಾವು ಹೇಗೆ ಬೇಕಾದರೂ ಇರ್ಬೋದು. ಅಲ್ಲಿ ನಮ್ಮ ಬೋಟ್ಮನ್ ಆಲ್ಮೋಸ್ಟ್ ನಮ್ಮದು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಡ್ತಿದ್ರು ಅವರೇ. ಗೈಸ್ ಅಲ್ಲಿ ಕಯಾಕಿಂಗ್ ಕೂಡ ಇತ್ತು. ನಾನು ಕಯಾಕಿಂಗ್ ತೊಗೊಳ್ಳಿಲ್ಲ, ಬಿಕಾಸ್ ನಾನು ರೆಸಾರ್ಟಲ್ಲಿ ಕಯಾಕಿಂಗ್ ಒಂದು 10 ಮಿನಿಟ್ಸ್ ಮಾಡಿದ್ಕೇ ಮೈಕೈ ಎಲ್ಲ ನೋವು ಬಂದುಬಿಡುತ್ತೆ. ಸೊ ನಾನು ಅದಕ್ಕೋಸ್ಕರ ಕಯಾಕಿಂಗ್ ತೊಗೊಳ್ಳಿಲ್ಲ. ಈ ಥರ ಬೋಟೇ ಚೆನ್ನಾಗಿರುತ್ತೆ ಅಂತ ನಾನು ಸಜೆಸ್ಟ್ ಮಾಡೋದು, ನೀವು ಅರ್ಲಿ ಮಾರ್ನಿಂಗ್ ಬೇಗ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ನಾವು 7:30ಗೆ ಮಾಡ್ಕೊಂಡಿದ್ದಕ್ಕೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬೋಟ್ ಮ್ಯಾನ್ ಅಂಬ್ರೆಲ್ಲ ಕೂಡ ತೊಗೊಂಬಂದಿದ್ರು, ಅವರು ಬಿಸಿಲಿರುತ್ತೆ ಅಂತ ಹೇಳಿ. ನಾವು ಅಂಬ್ರೆಲ್ಲ ಇಟ್ಕೊಂಡೇ ಹೋಗ್ತಿದ್ವಿ. ಅಲ್ಲಿಂದ ನಾವು ಟಿಫನ್ ಮುಗಿಸ್ಕೊಂಡು ಡೈರೆಕ್ಟ್ ಜಟಾಯಿಗೆ ಹೋಗಬೇಕಿತ್ತು. ಸೊ ಜಟಾಯಿಗೆ ಹೋದ್ವಿ ಗೈಸ್. ನಮ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಗೈಸ್ ನಮ್ಮ ಬ್ಯಾಡ್ ಲಕ್. ಸೊ ಎಲ್ಲ ನನ್ನೇ ನೋಡ್ತಾರೆ. ಕೇಬಲ್ ಕರೆ ವರ್ಕ್ ಆಗ್ತಿಲ್ಲ ಅಂತೆ. ಸೊ ನಾವು ಸ್ಟೆಪ್ ಹತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು 325, ಕೇಬಲ್ ಕಾರಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ 525. ಸೊ ನಮ್ಮ ಬ್ಯಾಡ್ ಲಕ್ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿರೋದಕ್ಕೂ ಡಿಸಪಾಯಿಂಟ್ಮೆಂಟ್ ಆಯಿತು ಅಲ್ಲಿಗೆ ಬಂದ ತಕ್ಷಣ. ಆ್ಯಕ್ಚುಲಿ ನಾವು ಅಲ್ಲಿಂದ 1 ಅವರ್ ಜರ್ನಿ ಮಾಡಿಕೊಂಡು ಜಟಾಯುಗೆ ಅಂತಲೇ ಹೇಳಿ ಬಂದ್ವಿ, ನೋಡೋಣ ಅಂತ ಹೇಳಿ. ಬಟ್ ನಾವು ಹೋಗಿದ್ದ ದಿನ ಜಟಾಯು ಯಾಕಾದರೂ ಬಂದ್ವಿ ಅನ್ಸ್ಬಿಡೈತೆ. ಈಗ ತಾನೇ ಊಟ ಮಾಡ್ಕೊಂಡು ಬಂದಿದ್ದೀವಲ್ಲ. ಆ್ಯಕ್ಚುಲಿ ಇದು ಆ್ಯನ್ಯುವಲ್ ಮೇಂಟೆನೆನ್ಸ್ ಅಂತ ಹೇಳಿ 1 ವೀಕ್ ಕೇಬಲ್ ಕಾರ್ನ ಏನು ಮಾಡ್ತಾರೆ? 1 ವೀಕ್ ಕೇಬಲ್ ಕಾರ್ನ ಕ್ಲೋಸ್ ಮಾಡ್ತಾರೆ. ಸೊ ನಾವು ಬಂದಿದ್ದ ದಿನ ಹಿಂಗೆ ಆಗಿದೆ. ಆಗಸ್ಟ್ 24th ಅಷ್ಟೇ ಕ್ಲೋಸ್ ಆಗೇ ಇರುತ್ತಂತೆ. ಸೊ ಎಷ್ಟೊಂದು ಜನ ಬಂದಿದ್ದಾರೆ, ಆಚೆ ಅಜ್ಜಿ ತಾತ ಆಂಟಿರು ಎಲ್ಲ. ಅವರು ನಮಗೆ ಲೆಕ್ಕಕ್ಕೆ ಇಳಿಯೋಕ್ಕೆ ಆಗ್ತಾಯಿಲ್ಲ. ಸೇಮ್ ಇದು ಚಾಮುಂಡಿ ಬೆಟ್ಟದಕ್ಕೆ ಸ್ಟೆಪ್ಸ್ ಹತ್ತಾರಲ್ಲ ಹಾಗೆ ಐತೆ. 1 ಕಿಲೋಮೀಟ್ರ್ ಅಂತೆ, ಬಟ್ ಸ್ಟೆಪ್ಸ್ ಇರೋದು 800 ಸ್ಟೆಪ್ಸ್ ತನಕ. ಬಟ್ ಸೀರಿಯಸ್ಲಿ ಆಗ್ತಾಯಿಲ್ಲ. ಇಲ್ಲಿ ಹೆಂಗೈತೆ ಸ್ಟೆಪ್ಸು. ಸೊ ಹಿಂಗೆ ಇಟ್ಕೊಂಡು ಅದು ಈ ಬಿಸಿಲಲ್ಲಿ ಬಂದಿದ್ದೀವಿ. ಅಲ್ಲಿ ಹೋದ್ಮೇಲೆ ನಿಜ ಏನು ಅನ್ಸುತ್ತೆ, ಇದು ನೋಡೋಕ್ಕೆ ತನಕ ಬರಬೇಕಾ ಅನ್ಸ್ಬಿಡುತ್ತೇನೋ. ಸೀರಿಯಸ್ ಆಗಿ ಗೊತ್ತಿಲ್ಲ, ಹಂಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋದು ವರ್ಕಲ್ಲ ಬಂದು. ಫೈನಲಿ ನಾವು ಜಟಾಯುನ ರೀಚ್ ಆದ್ವಿ. ಬಟ್ ನನಗಿದು ಓಕೆ ಅನಿಸ್ತು. ಅಲ್ಲಿ ತೊಗೊಂಡಿದ್ದ ಅಮೌಂಟ್ಗಿಂತ ಅಲ್ಲಿ ಮ್ಯೂಸಿಯಮ್ ಇದೆ ಅದು ಇದು ಅಂತ ಹೇಳಿ. ಬಟ್ ಅದು ಮ್ಯೂಸಿಯಮ್ ಇನ್ನೂ ಕನ್ಸ್ಟ್ರಕ್ಷನಲ್ಲೇ ಇತ್ತು, ಏನೂ ಓಪನ್ ಇರಲಿಲ್ಲ. ಬಟ್ ಅಷ್ಟೇ, ಜಟಾಯು ಒಂದೇ ನೋಡಬೇಕಿತ್ತು. ಇಲ್ಲೊಂದು ಟೆಂಪಲ್ ಕೂಡ ಹೋಗಿದ್ವಿ ಗೈಸ್. ಈ ಟೆಂಪಲ್ಲು ಗಾಜೊಳಗಡೆ ನೋಡಿಕೊಂಡು ಆಚೆ ಬರಬೇಕಾಗಿತ್ತು. ರಾಮಂದು ಮತ್ತು ಲಕ್ಷ್ಮಣ ಟೆಂಪಲ್ಲು ತುಂಬ ಚೆನ್ನಾಗಿತ್ತು. ಬಟ್ ನೀಟಾಗಿ ನೋಡೋಕ್ಕಾಗಲ್ಲ ಅಷ್ಟೇ. ಫೈನಲಿ ಗೈಸ್ ಜಟಾಯುಗೆ ಬಂದ್ವಿ. ಕೇಬಲ್ ಕಾರ್ ಆ್ಯನ್ಯುವಲ್ ಏನಕ್ಕೆ ಆ್ಯನ್ಯುವಲ್ ಮೇಂಟೆನೆನ್ಸ್ಗೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ರು. ಆ್ಯಕ್ಚುಲಿ 1 ವೀಕು ನಾವು ಬಂದಿದ್ದೀನೇ ಸ್ಟಾಪ್ ಆಗಿತ್ತು. ನನ್ನ ಎಷ್ಟು ಟಿಕೆಟು?
₹325 ಕೊಟ್ಬಿಟ್ಟು ಈ ಬಿಸಿಲಲ್ಲಿ ಹತ್ಕೊಂಡು ಬಂದು ಇದನ್ನ ನೋಡಿ. ಇಲ್ಲೂ ಇನ್ನೂ ಇಷ್ಟು ಬಿಸಿಲಿರುತ್ತೆ. ಅಲ್ಲಿ ದೇವಸ್ಥಾನ ಐತೆ ಪಕ್ಕದಲ್ಲಿ, ದೇವ್ರನ್ನ ಗಾಜೊಳಗೆ ನೋಡಬೇಕು. ಹಾಂ, ಹಂಗೂ ನೋಡೋಕ್ಕಾಗಲ್ಲ. ಕೇಬಲ್ ಕಾರ್ ಇದ್ದಿದ್ರೆ ಮೇ ಬಿ ವರ್ತ್ ಅನಿಸ್ತಿತ್ತು. ಬಟ್ ಒಬ್ರೊಬ್ರಿಗೆ ಇಷ್ಟೊಂದು ದುಡ್ಡು ಅಂದರೆ ತುಂಬ ಜಾಸ್ತಿನೇ ಆಯಿತು. ಇದನ್ನ ನೀವು ವರ್ಕಲಾಗಿ ಬಂದು ಸ್ಕಿಪ್ ಮಾಡ್ಬೋದು ಅಲ್ವಾ. ನಾನು ವಿಡಿಯೋದಲ್ಲಿ ನೋಡಿದ್ದೆ, ಆಲ್ಮೋಸ್ಟ್ ತೋರಿಸ್ತಿರ್ಲಿಲ್ಲ. ನಿಮ್ಗೆ ಬೇಕು ಅಂದರೆ ಜಟಾಯಿಗೆ ಹೋಗಿ, ವರ್ಕಲಾದಲ್ಲಿ ಏನಾಯಿತು ವರ್ಕಲಾದಲ್ಲಿ ನೋಡಿ ಅಂತ ChatGPT ಕೇಳಿದ್ದೆ, ಅದು ಹೇಳಿತ್ತು. ಗಾಯ್ಸ್, ಇಲ್ಲೆಲ್ಲರೂ ಬಂದಿದ್ದಾರಲ್ಲ, ಎಲ್ಲರೂ ಅಷ್ಟೇ ಸ್ಟೆಪ್ ಹತ್ಕೊಂಡೇ ಬಂದಿರೋದು. ನೆಕ್ಸ್ಟ್ ನಾವು ಅಲ್ಲಿಂದ ಇಂದಾ ಕೆಫೆ ಅಂತ ಹೇಳಿ ನಾನು ಲೀಸ್ಟ್ ಮಾಡ್ಕೊಂಡಿದ್ದೆ. ಎಲ್ಲಿ ಚೆನ್ನಾಗಿರೋ ಕೆಫೆಗಳೆಲ್ಲ ಲೀಸ್ಟ್ ಮಾಡ್ಕೊಬಿಟ್ಟಿರ್ತೀನಿ ನಾನು ಆಲ್ಮೋಸ್ಟ್ ಯಾವುದೇ ಟ್ರಿಪ್ಗೆ ಹೋದ್ರೂ. ಸೊ ಇದು ಒಂದು ಲೀಸ್ಟಲ್ಲಿತ್ತು. ಇಲ್ಲಿ ಒಂದು ಪಿಜ್ಜಾ ಮತ್ತು ಮಶ್ರೂಮ್ ಚಿಕನ್ ಸ್ಟಿಕ್ ಅಂತ ಏನೋ ಹೇಳಿ ಅದು ಆರ್ಡ್ರ್ ಮಾಡಿದ್ದೆ. ಓಕೆ ಆಯಿತು. ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ನೆಕ್ಸ್ಟು ನಾವು ಈವ್ನಿಂಗ್ ಆಗಿತ್ತು. ಸೊ ವರ್ಕಲಾ ಕ್ಲಿಫ್ ಅಲ್ಲಿ ಕಾಣಿಸ್ತಿದ್ದಿಲ್ಲ ಗೈಸ್, ಅದೇ ವರ್ಕಲಾ ಕ್ಲಿಫ್. ಅದ್ರ ಆಪೋಸಿಟೇ ನಿಮಗೆ 2 ಬೀಚ್ ಇದೆ. ಒಂದು ವರ್ಕಲಾ ಬೀಚು ಪ್ಲಸ್ ಒಂದು ಬ್ಲ್ಯಾಕ್ ಸ್ಯಾಂಡ್ ಬೀಚು. ಸನ್ಸೆಟ್ ಅಂತೂ ಸಖತ್ತಾಗಿತ್ತು ಮಾತ್ರ. ನಾನು ಫಸ್ಟ್ ಟೈಮ್ ಸನ್ಸೆಟ್ ನೋಡಿದ್ದು ಅಲ್ಲಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಬಟ್ ನೀರ ಹತ್ರ ಯಾರೂ ಬಿಡ್ತಿರ್ಲಿಲ್ಲ. ನಾವು ಅಷ್ಟೇ ಬಿಟ್ಟಿರುತ್ತೆ ಹೆಚ್ಚು. ಯಾಕೆ ಅಂತ ಹೇಳಿದ್ರೆ ವೇವ್ಸು ತುಂಬ ಇರೋದ್ರಿಂದ ಯಾರೂ ನೀರು ಟಚ್ ಮಾಡೋಂಗಿರಲಿಲ್ಲ. ಸೊ ಇದು ಬ್ಲ್ಯಾಕ್ ಸ್ಯಾಂಡ್ ಬೀಚು. ನಿಮಗೆಲ್ಲೋ ಒಂದು ಸ್ವಲ್ಪ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಷ್ಟೇ ಕಾಣಿಸುತ್ತೆ. ನಿಮಗೆ ವ್ಯೂ ನೋಡಿಕೊಂಡು ನಾನು ಕೋಲ್ಡ್ ಕಾಫಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಬಿಂದು ಕೆಫೆಯಲ್ಲಿ. ಸೊ ಅಲ್ಲಿಂದ ನಾನು ರೂಮಿಗೆ ಬಂದು ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿ ನೆಕ್ಸ್ಟ್ ನಾನು ಇನ್ನೊಂದು ಕೆಫೆ ಲೀಸ್ಟ್ ಮಾಡ್ಕೊಂಡಿದ್ದೆ. ಇದು ಹೋಗಲೇಬೇಕು ಅಂತ ಎಲ್ಲ ಆಲ್ಮೋಸ್ಟ್ ಸಜೆಸ್ಟ್ ಮಾಡಿದ್ದು. ಇದು ಸ್ವಲ್ಪ ನಮ್ಮ ಸ್ಟೇಗಿಂತ ಸ್ವಲ್ಪ ದೂರ ಇದೆ. ಸೌತ್, ನಾವು ಆ್ಯಕ್ಚುಲಿ ಇದು ನಾರ್ತ್ ಅನ್ಸುತ್ತಲ್ಲ. ಇದು ಬಂದು ಕೆಫೆ ಸರ್ವಾ ಅಂತ. ಇದು ನನ್ನ ಬಕೆಟ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೆ, ಇದು ಹೋಗಲೇಬೇಕು ಅಂತ ಹೇಳಿ. ಬಟ್ ನಮ್ಗೆ ಟೈಮ್ ಇಲ್ಲದ ಕಾರಣ ನೈಟ್ ಹೋಗಿದ್ವಿ, ಕ್ಲೋಸಿಂಗ್ ಟೈಮ್ ಹತ್ರ. ನಾವು ಡೇ ಟೈಮಲ್ಲಿ ಹೋದರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಬೀಚ್ ಆ್ಯಕ್ಸಸ್ ಕೂಡ ಇತ್ತು. ನೆಕ್ಸ್ಟು ನಾವು ಇದು ಡೇ 3 ಬ್ಲಾಗ್ ಇದು. ಸೊ ನೆಕ್ಸ್ಟ್ ಇದೊಂದು ನಾವು ಆ್ಯಡ್ ಮಾಡ್ಕೊಂಡಿದ್ವಿ. ಇದು ನಮ್ಮ ಸ್ಟೇಯಿಂದ 1.5 hour ಜರ್ನಿ ಇತ್ತು. ಸೊ ಹೋಗಿ ರಿಸ್ಕ್ ತೊಗೊಂಡು ನಾವು ಈ ಟೆಂಪಲ್ಗೆ ಹೋಗಲೇಬೇಕು ಅಂತ ಹೇಳಿ ಹೋದ್ವಿ. ಸೀರಿಯಸ್ಲಿ ಗಾಯ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಲು ತುಂಬ ಸ್ಟ್ರಿಕ್ಟ್ ಅಂದರೆ ಹೆವಿ ಸ್ಟ್ರಿಕ್ಟ್ ಇದ್ದಾರೆ. ನಾವು ಗೋಪುರ ಫೋಟೋ ತೆಗೆದ್ರೂ ಬೈತಾರೆ, ಎಲ್ಲದಕ್ಕೂ ಬೈತಿರ್ತಾರೆ. ಸೊ ಇದು ಹೆಂಗೋ ಕಷ್ಟಪಟ್ಟು ಇಲ್ಲಿ ಆಪೋಸಿಟ್ ಸ್ಟೆಪ್ಸ್ ಇದೆಯಲ್ಲ, ಅಲ್ಲಿ ಮಾತ್ರ ಫೋಟೋಸ್ ತೆಗೆಸ್ಕೋಬೋದು ಅಷ್ಟೇ. ನಾವು ಹೋದಾಗ ಸ್ವಲ್ಪ ಗೋಪುರಕ್ಕೆಲ್ಲ ಕಡ್ಡಿ ಎಲ್ಲ ಕಟ್ಬಿಟ್ಟು ಪೇಂಟ್ ಹೊಡಿತಿದ್ರು. ಸೊ ಗೋಪುರ ಅಷ್ಟೊಂದೇನು ಕಾಣಿಸ್ತಿರ್ಲಿಲ್ಲ, ಎಲ್ಲ ಕಟ್ಬಿಟ್ಟಿರೋದಕ್ಕೋಸ್ಕರ. ಸೊ ಅಲ್ಲಿಂದ ನಾವು ಬ್ಯಾಕ್ ಗೇಟಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟಿದ್ವಿ. ಸೊ ಫೋಟೋಸ್ಗೋಸ್ಕರ ನಾವು ಫ್ರಂಟ್ ಗೇಟ್ ಹತ್ರ ಮತ್ತೆ ವಾಕ್ ಮಾಡ್ಕೊಂಡು ಹೋದ್ವಿ. ಇಲ್ಲಿಗೆ ನಮ್ಮದು ಹಾಫ್ ಡೇ ಇಲ್ಲೇ ಕಂಪ್ಲೀಟ್ ಆಗೋಯಿತು. ನೆಕ್ಸ್ಟು ಇಲ್ಲಿಂದ ನಾವು ಊಟ ಮಾಡಿಕೊಂಡು ನಾವು ಚೆಕ್ಔಟ್ ಆಗಬೇಕಾಗಿತ್ತು. ಗಾಯ್ಸ್, ನಾವು ಏನೇ ಒಂದು ಬಿರಿಯಾನಿ ಆರ್ಡ್ರ್ ಮಾಡಿದ್ರು ಇವ್ರ ಸೈಡು ಒಂದು ಹಪ್ಪಳ ಫ್ರೀಯಾಗಿ ಕೊಡ್ತಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ, ಹಪ್ಪಳ ನಂಚ್ಕೊಂಡು ತಿನ್ನಿ ಅಂತ ಹೇಳಿ. ನೀವು ಅಲ್ಲಿ ಹೋದರೆ ಸೀ ಫುಡ್ ಟ್ರೈ ಮಾಡಿ ಗೈಸ್, ಚೆನ್ನಾಗಿರುತ್ತೆ. ಬಟ್ ಸೀ ಫುಡ್ಗಳು ನಿಮಗೆ ಅಲ್ಲಿ ಫ್ರೆಶ್ಶಾಗಿ ಮಾಡೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಬಟ್ ನಾವು ಇಲ್ಲೆಲ್ಲ ತಿನ್ನೋಕ್ಕಾಗಲ್ಲ ಅಲ್ಲ. ಸೊ ಅಲ್ಲಿ ಹೋದಾಗ ಅಲ್ಲಿ ಏನು ಫುಡ್ ಇರುತ್ತೆ ಅದನ್ನು ಟ್ರೈ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಗಾಯ್ಸ್, ಓವರ್ ಆಲ್ ಟ್ರಿಪ್ ಬಜೆಟ್ ಬಂದು ನಮಗೆ ಅರೌಂಡ್ 20,000 ಆಯಿತು. ಸೊ ಎಲ್ಲ ಖರ್ಚಾಗಿ ಇದು ನಮ್ಮ ಸ್ಟೇ. ನಿಮಗೆ ಜಾಸ್ತಿ ಪ್ರೈಸ್ ಕಾಸ್ಟ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ನಾನು ಟ್ರೈನ್ ಬುಕ್ ಮಾಡಿದ್ದು 3 tier AC ಟ್ರೈನಿಂದ. ಸೊ ಅದು ಸ್ವಲ್ಪ ನಮಗೆ ಕಾಸ್ಟ್ ಜಾಸ್ತಿ ಆಯಿತು. ಆ್ಯಂಡ್ ನಮಗೆ ರೂಮ್ ಸ್ಟೇ ನಾವು 2 days ಮಾಡ್ಕೊಂಡಿದ್ವಿ, ಅದು ಸ್ವಲ್ಪ ಸ್ಟೇ ಜಾಸ್ತಿ ಆಯಿತು. ಅರೌಂಡ್ ಅಲ್ಲಿ ನಮಗೆ 12,000 ಅಲ್ಲೇ ಹೋಯಿತು. ನಾವು ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ನಮ್ಗೆ ನೋಡ್ತಿದ್ರೆ 3 tier ACಲಿ ನಮಗೆ ಬೆಡ್ಶೀಟ್ ಪ್ರತಿಯೊಂದು ಕೊಡ್ತಾರೆ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಹೋಗೋಕ್ಕೆ ಯಾರು ಡಿಸ್ಟರ್ಬೆನ್ಸ್ ಇರೋಲ್ಲ, ಏನೂ ಇರೋಲ್ಲ, ಫುಲ್ ACಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಗೈಸ್. ಥ್ಯಾಂಕ್ ಯು.